ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯುವ ನಿಧಿ ಜುಲೈ ಮಂತಿನ ಅಮೌಂಟು ಇವತ್ತು ಕ್ರೆಡಿಟ್ ಆಗಿದೆ. ಇದ್ರ ಜೊತೆಗೆ ಸೆಲ್ಫ್ ಡಿಕ್ಲರೇಷನಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ. ಅದೇನು ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಮತ್ತು ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಯುವ ನಿಧಿದು ನಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಇಲ್ಲಿವರೆಗೂ ಯಾರು ಜಾಯ್ನ್ ಆಗಿಲ್ವೋ ಅವರು ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಯುವ ನಿಧಿ ರಿಲೇಟೆಡ್ ಇನ್ಫಾರ್ಮೇಷನ್ ಅದರಲ್ಲಿ ಶೇರ್ ಮಾಡ್ತೀನಿ. ಇನ್ನು ಯುವ ನಿಧಿ ಅಮೌಂಟು ಬಹಳಷ್ಟು ಜನಗಳಿಗೆ ನಿನ್ನೆ ಕ್ರೆಡಿಟ್ ಆಗಿದೆ. ಜುಲೈ ಮಂತಿಂದು 3,000 ಅಮೌಂಟು ಬಂದಿದೆ. ನಿಮ್ಗೆ ಯಾರಿಗಾದರೂ ಅಮೌಂಟ್ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ಅಮೌಂಟ್ ಬಂದಿದೆ ಅಂತ. ನಿನ್ನೆ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಇನ್ಸ್ಟಾಲ್ಮೆಂಟ್ ವೈಸಲ್ಲಿ ಅಂದರೆ ಸ್ವಲ್ಪ ಹಂತವಾಗಿ ಸ್ವಲ್ಪ ಜನಕ್ಕೆ ಇವತ್ತು, ಸ್ವಲ್ಪ ಜನಕ್ಕೆ ನಾಳೆ, ಆ ರೀತಿಯಾಗಿ ಅಮೌಂಟ್ ಬರುತ್ತೆ. ಹೇಳಬೇಕು ಅಂದರೆ ನನ್ನ ಗ್ರೂಪಲ್ಲಿ ಇರೋರಿಗೆ ಅಥವಾ ನನಗೂ ಗೊತ್ತಿರೋರ ಮಟ್ಟಿಗೆ ಯಾರಿಗೂ ಅಮೌಂಟ್ ಇನ್ನೂ ಬಂದಿಲ್ಲ. ಬಟ್ ಬೇರೆ ಕಡೆ ಇನ್ಫಾರ್ಮೇಷನ್ ಸಿಕ್ಕಿರೋ ಪ್ರಕಾರ ಬೇರೆ ವಿದ್ಯಾರ್ಥಿಗಳಿಗೆ ಯಾರು ನಿರುದ್ಯೋಗಿಗಳಾಗಿರ್ತಾರೋ ಅಂಥವರಿಗೆ ಯುವ ನಿಧಿ ಅಮೌಂಟು ಕ್ರೆಡಿಟ್ ಆಗಿದೆ. ಅಮೌಂಟ್ ಕ್ರೆಡಿಟ್ ಆಗಿರೋದು ಪಕ್ಕಾ ಇನ್ಫಾರ್ಮೇಷನ್ನು 100%, ಅದರಲ್ಲಿ ಅದೇ ಡೌಟ್ ಬೇಡ. ಬಟ್ ಅದು ಸ್ಕ್ರೀನ್ಶಾಟ್ ನನಗೆ ಸಿಕ್ಕಿಲ್ಲ. ಇನ್ನು ಸೆಲ್ಫ್ ಡಿಕ್ಲರೇಷನಲ್ಲಿ ಹಲವಾರು ಬದಲಾವಣೆಗಳಾಗಿದ್ದಾವೆ. ಇದಕ್ಕಿಂತ ಮುಂಚೆ ಕಳೆದ ತಿಂಗಳದ್ದು ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕೆ ಆಪ್ಷನ್ ಇತ್ತು. ಈಗ ಮತ್ತೆ ಯಾರು ಹಿಂದಿನ ತಿಂಗಳದ್ದು ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕಾಗಿಲ್ವೋ ಅಂಥವ್ರು ಮತ್ತೆ ಡಿಕ್ಲರೇಷನ್ನ ಕೊಡ್ಬೋದು. ನೀವು ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕೆ ಈ ಥರ ಒಂದು ಪೇಜ್ ಬರುತ್ತೆ ಅಲ್ವಾ, ಇದರೊಳಗಡೆ ಆಧಾರ್ ನಂಬರ್ ಹಾಕ್ತೀರಾ. ಆಧಾರ್ ನಂಬರ್ ಹಾಕಿದ್ಮೇಲೆ ನಿಮಗೆ ಒಂದು OTP ಕೇಳುತ್ತೆ. OTP ಎಂಟರ್ ಮಾಡಿದ್ರೆ ನಿಮ್ಗೆ ಆಧಾರ್ ಕಾರ್ಡಲ್ಲಿ ಯಾವ ಥರ ನೇಮ್ ಇದೆಯೋ ಅದು. ಯುವ ನಿಧಿದು ಸೆಲ್ಫ್ ರೆಫರೆನ್ಸ್ ನಂಬರ್ ಕೂಡ ಬರುತ್ತೆ. ನಿಮ್ಮದು ಡಿಗ್ರಿದು ರಿಜಿಸ್ಟರ್ ನಂಬರ್ ಅಂದರೆ ರೋಲ್ ನಂಬರ್ ಕೂಡ ಆಟೋಮೆಟಿಕಲಿ ಬರುತ್ತೆ. ಅದಾದಮೇಲೆ ನೀವು ಈ ತಿಂಗಳ ಸ್ವಯಂ ಘೋಷಣೆ ಅಂತ ಇರುತ್ತೆ, ಅದರಲ್ಲಿ ಆಗಸ್ಟ್ ಮಂತ್ ಅಂತ ಇರುತ್ತೆ. ಎಸ್ ಅಂತ ಕ್ಲಿಕ್ ಮಾಡ್ತೀರಾ, ಹೌದಲ್ವಾ. ಇದಾದಮೇಲೆ ನಿಮಗೆ ಏನು ಬರುತ್ತೆ ಅಂದರೆ, ಕೆಲವರಿಗೆ ಈಗ ನಾನು ಬೆಳಗ್ಗೆ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟೆ, ಅವರಿಗೆ ಏನು ತೋರಿಸ್ತಾ ಇದೆ ಅಂದರೆ ನೋಡಿ, ಮಾರ್ಚ್, ಏಪ್ರಿಲ್, ಮೇ ಮತ್ತು ಈ ತಿಂಗಳದು ಮಾರ್ಕ್ ಕೂಡ ಮಾಡಿದ್ದೀನಿ ನಿಮಗೆ. ಮಾರ್ಚ್ ತಿಂಗಳದು, ಏಪ್ರಿಲ್ ತಿಂಗಳದು, ಮೇ ತಿಂಗಳು ಸೆಲ್ಫ್ ಡಿಕ್ಲರೇಷನ್ 3 ತಿಂಗಳದು ಕೊಡ್ಬೋದು. ಅದ್ರ ಜೊತೆಗೆ ಆಗಸ್ಟ್ ತಿಂಗಳದು ಕೂಡ ಆಪ್ಷನ್ ಇದೆ. ಒಟ್ಟು 4 ತಿಂಗಳದು ಸೆಲ್ಫ್ ಡಿಕ್ಲರೇಷನ್ನ ಕೊಡಬಹುದು. ಯಾರು ಹಿಂದಿನ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ವೋ ಅಂಥವ್ರಿಗೆ ಮತ್ತೆ ಅವರು ಅವಕಾಶನ ಕಲ್ಪಿಸಿದ್ದಾರೆ. ಒಟ್ಟಿಗೆ ನೀವು 4, 3, 12,000 ರೂಪಾಯಿನ ಒಟ್ಟಿಗೆ ಪಡ್ಕೋಬಹುದು. ಯಾರು ಡಿಕ್ಲರೇಷನ್ ಕಳೆದ ತಿಂಗಳದು ಕೊಟ್ಟಿಲ್ವೋ ಈ ತಿಂಗಳದು ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ಪ್ರತಿ ತಿಂಗಳು 1ನೇ ತಾರೀಕಿಂದ 25ನೇ ತಾರೀಕುವರೆಗೂ ಸೆಲ್ಫ್ ಡಿಕ್ಲರೇಷನ್ನ ಕೊಡೋದಕ್ಕೆ ಆಪ್ಷನ್ ಇರುತ್ತೆ. ಅದಾದಮೇಲೆ ಅದು ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ಆಗೋದಿಲ್ಲ. ಇನ್ನು ಈ ಪ್ರೋಸೆಸ್ ಆದಮೇಲೆ ನೋಡಿ, ನಿಮಗೆ ಮಾರ್ಚ್, ಏಪ್ರಿಲ್ ಮತ್ತು ಮೇ ತಿಂಗಳು ತೋರಿಸ್ತಾ ಇದೆ. ಘೋಷಣೆ ತಿಂಗಳು ಅನ್ನೋ ಜಾಗದಲ್ಲಿ ಜೂನ್ ಮಂತದ್ದು ತೋರಿಸ್ತಾ ಇದೆ. ಬಟ್ ಆಗಸ್ಟ್ ತಿಂಗಳದು ಇದು ನಾವು ಕೊಡ್ತಾ ಇರೋದು. ಆದರೂ ಕೂಡ ಇದರಲ್ಲಿ ನಿಮಗೆ ಜೂನ್ ಅಂತ ತೋರಿಸ್ತಾ ಇದೆ. ಬಟ್ ನಿಮಗೆ ಫೈನಲ್ ಪ್ರಿಂಟ್ಔಟಲ್ಲಿ ಬೇರೆನೇ ಬರ್ತಾ ಇದೆ. ಲಾಸ್ಟ್ ತಿಂಗಳು ಕೂಡ ಇದೇ ಆಗಿತ್ತು. ಜುಲೈ ತಿಂಗಳದ್ದು ಕೊಟ್ಟರೆ ಜೂನ್ ತಿಂಗಳಂತ ಬರ್ತಾ ಇತ್ತು. ಕೊನೆ ಮೂಮೆಂಟಲ್ಲಿ ಅಂದರೆ ಇನ್ನೇನು 25ಕ್ಕೆ ಕೊನೆ ಆಗುತ್ತೆ ಅಂದರೆ 23, 24, 22 ಒಂದು ಕೊನೆ 5 ದಿನಗಳಲ್ಲಿ ಮತ್ತೆ ಅದು ಚೇಂಜಸ್ ಆಗಿತ್ತು. ಈ ತಿಂಗಳು ಕೂಡ ಅದೇ ರೀತಿ ಚೇಂಜಸ್ ಆಗಬಹುದು ಅನ್ಕೊತೀನಿ. ಬಟ್ ಏನಂದರೆ ಫೈನಲ್ ಪ್ರಿಂಟ್ಔಟ್ ಬರುತ್ತಲ್ಲ ನಮಗೆ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟ ಮೇಲೆ, ಅದರಲ್ಲಿ ಆಗಸ್ಟ್ ತಿಂಗಳು ಅಂತ ಪರ್ಫೆಕ್ಟಾಗಿ ಬರ್ತಾ ಇದೆ. ಅದು ಬೇಕಿದ್ರೆ ನಾನು ನಿಮಗೆ ಸ್ಕ್ರೀನ್ಶಾಟ್ ಶೇರ್ ಮಾಡಿರ್ತೀನಿ. ಸೆಲ್ಫ್ ಡಿಕ್ಲರೇಷನಲ್ಲಿ ನೀವು ಕರ್ನಾಟಕದ ವಾಸಿನ ಮತ್ತು ಇಲ್ಲೂ ESI PFಗೆ ವರ್ಕ್ ಮಾಡ್ತಿಲ್ಲ, ಸ್ವಂತ ಉದ್ಯೋಗ ಮಾಡ್ತಿಲ್ವಾ ಅಂತ ಕೇಳುತ್ತೆ. ಅದಾದಮೇಲೆ ನೆಕ್ಸ್ಟ್ ಕೊಟ್ಕೊಂಡು ಹೋದ್ಮೇಲೆ ಫೈನಲ್ ಪ್ರಿಂಟ್ಔಟಲ್ಲಿ ನೋಡಿ, ಇವತ್ತು ಕೊಟ್ಟಿದ್ದು ಸೆಲ್ಫ್ ಡಿಕ್ಲರೇಷನ್ ಡೇಟ್ ಬಂದು 3/8 ಮತ್ತು ಸ್ವಯಂ ಘೋಷಣೆ ತಿಂಗಳು ಆಗಸ್ಟ್ ಅಂತಲೇ ಬಂದಿದೆ. ಬಟ್ ಸ್ವಯಂ ಘೋಷಣೆ ತಿಂಗಳು ನಿಮಗೇನಾದರೂ ಜೂನ್ ಅಥವಾ ಜುಲೈ ಅಂತ ಬರ್ತಿತ್ತು ಅಂದರೆ ನೀವು ಸ್ವಲ್ಪ ದಿನ ಬಿಟ್ಟು ಟ್ರೈ ಮಾಡಿ. ಅದಾದಮೇಲೆ ಅಪ್ಡೇಟ್ ಆಗುತ್ತೆ. ಲಾಸ್ಟ್ ಟೈಮ್ ಕೂಡ ಹೀಗೆ ಆಗಿತ್ತು ಅಲ್ವಾ. ಸೊ ಹಾಗಾಗಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮೊದಲನೇ ಬಾರಿ ಚಾನಲ್ ನೋಡ್ತಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಯೂಸ್ಫುಲ್ ವಿಡಿಯೋಗಳನ್ನ ನಾನು ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.